ವೀಕ್ಷಕರೇ ಗಮನಿಸ್ತಾ ಇದ್ವಿ ನಾವು ವಕೀಲ ದೇವರಾಜೇಗೌಡ ಸುದ್ದಿಗೋಷ್ಠಿಯಲ್ಲಿ ಸ್ಫೋಟಕ ದಾಖಲೆಗಳನ್ನ ಬಿಡುಗಡೆ ಮಾಡೋದ್ರ ಮೂಲಕ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಸ್ಫೋಟಕ ತಿರುವು ಇಡೀ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ. ಪ್ರಕರಣದ ಕಥಾನಾಯಕರು ಕಾಂಗ್ರೆಸ್ಸಿಗರು ಅಂತ ದೇವರಾಜೇಗೌಡ ಸುದ್ದಿಗೋಷ್ಠಿಯಲ್ಲಿ ಬಾಂಬ್ ಹಾಕಿದ್ದಾರೆ. ಪ್ರಕರಣದ ಸೂತ್ರಧಾರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ದೇವರಾಜೇಗೌಡರ ವಾದ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಡಿಕೆ ಶಿವಕುಮಾರ್ ರದ್ದು ಎನ್ನಲಾದಂತಹ ಆಡಿಯೋವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಎಲ್ಆರ್ ಶಿವರಾಮೇಗೌಡರ ವಿಚಾರದಲ್ಲೂ ಕೂಡ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಹಾಗೆ ಎಂಎಲ್ಸಿ ಆಮಿಷವನ್ನ ಒಡ್ಡಿದ್ರ ಬಗ್ಗೆ, ಸದಾಶಿವನಗರದ ನಿವಾಸಕ್ಕೆ ಕರೆಸ್ಕೊಂಡಿದ್ರ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ ಆಡಿಯೋ ತುಣುಕನ್ನ ರಿಲೀಸ್ ಮಾಡಿದ್ದಾರೆ. ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿಲ್ಲ ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಇರೋರು ಸತಿ ಅವರಾದ ಕರ್ಕೊ ಒಂದು ತೇರುವೆಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿಲ್ಲ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಇರೋರು ಸತಿ ಅವರಾದ ಕರ್ಕೊ ಒಂದು ತೇರುವೆಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿಲ್ಲ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಇರೋರು ಸತಿ ಅವರಾದ ಕರ್ಕೊ ಒಂದು ತೇರುವೆಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿಲ್ಲ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಇರೋರು ಸತಿ ಅವರಾದ ಕರ್ಕೊ ಒಂದು ತೇರುವೆಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿಲ್ಲ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಇರೋರು ಸತಿ ಅವರಾದ ಕರ್ಕೊ ಒಂದು ತೇರುವೆಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿಲ್ಲ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಇರೋರು ಸತಿ ಅವರಾದ ಕರ್ಕೊ ಒಂದು ತೇರುವೆಗೆ ಹೇಳ್ತಿದೀವಲ್ಲ. ಈಗ ಇದು ದೇವರಾಜೇಗೌಡರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರದ್ದು ಎನ್ನಲಾದಂತಹ ಆಡಿಯೋವನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ರಿಲೀಸ್ ಮಾಡಿದ್ದಾರೆ. ದೇವರಾಜೇಗೌಡರು ಆ ಮೂಲಕ ಇಡೀ ಪೆನ್ ಡ್ರೈವ್ ಪ್ರಕರಣ ಲೀಕ್ ಆಗೋದಕ್ಕೆ, ಲೀಕಿನ ಆರೋಪ ನನ್ನ ಮೇಲೆ ಹೊರಿಸೋದಲ್ಲ, ಇಡೀ ಪ್ರಕರಣದಲ್ಲಿ ಕಥಾನಾಯಕ ಅಂತ ಹೇಳಿದ್ರೆ ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ.